ಸರ್ಕಾರದ ಆದೇಶದಂತೆ ಜನರನ್ನ ಅಲೆದಾಡಿಸದೆ ಜಾತಿ ಆದಾಯ ಪ್ರಮಾಣ ಪತ್ರವನ್ನ ನೀಡಬೇಕೆಂದು ಬಣಜಿಗ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ವತಿಯಿಂದ ತಹಶೀಲ್ದಾರರಿಗೆ ಮನವಿ. ಹೌದು, ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕು ಬಣಜಿಗ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ವತಿಯಿಂದ ಸಮಸ್ತ ಬಣಜಿಗ ಸಮಾಜ ಬಾಂಧವರು ತಹಶೀಲ್ದಾರ್ ಕಚೇರಿಗೆ ಆಗಮಿಸಿ ಸರ್ಕಾರದ ಆದೇಶದಂತೆ ಎಲ್ಲ ಸಮಾಜ ಬಾಂಧವರಿಗೆ ಸರ್ಕಾರದಿಂದ ದೊರೆಯುವ ಎಲ್ಲ ಸೌಲಭ್ಯಗಳನ್ನು ಪಡೆದುಕೊಳ್ಳುವುದಕ್ಕಾಗಿ ಸರ್ಕಾರದ ಆದೇಶದಂತೆ ಜಾತಿ ಆದಾಯ ಪ್ರಮಾಣ ಪತ್ರವನ್ನು ನೀಡಬೇಕು. ವಿನಾಕಾರಣ ಜನರನ್ನ ಅಲೆದಾಡಿಸಿ ಅವರನ್ನ ಸೌಲಭ್ಯಗಳಿಂದ ವಂಚಿತರನ್ನಾಗಿ ಮಾಡಬೇಡಿ. ಬೇಗನೆ ಜಾತಿ ಆದಾಯ ಪ್ರಮಾಣ ಪತ್ರವನ್ನು ನೀಡಬೇಕೆಂದು ತಹಶೀಲ್ದಾರ್ ಧನಂಜಯ್ ಎಂ ಮಾಲಗಿತ್ತಿ ಅವರಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ. ಮನವಿ ಸಲ್ಲಿಸಿ ಮಾತನಾಡಿದ ಸಮಾಜದ ಉಪಾಧ್ಯಕ್ಷರಾದ ಲೋಹಿತ್ ನೆಲವಿಗಿ, ಈ ಸಮಯದಲ್ಲಿ ಅಧ್ಯಕ್ಷರು ವಿಜಯ್ ಕುಮಾರ್ ಹತ್ತಿಕಾಳ್, ಕೊಟ್ರೇಶ್ ಕತ್ತಿ, ಕಾನೂನು ಸಲಹೆಗಾರರಾದ ಪ್ರಕಾಶ್ ವಾಲಿ, ವಿಜಯ್ ಬೂದಿಹಾಳ್, ಚಂದ್ರಶೇಖರ್ ಹತ್ತಿಕಾಳ್, ಮಂಜುನಾಥ್ ಗಾಂಜಿ, ಶಿವಯೋಗಿ ಗಾಂಜಿ, ವೀರೇಶ್ ಮಾನ್ವಿ, ಆನಂದ್ ತಟ್ಟಿ, ವಿಜಯ್ ಕುಂಬಿ, ಈರಣ್ಣ ಅಳಗುಂಡಗಿ, ವೀರಣ್ಣ ತಗ್ಗಳ್ಳಿ, ಶಂಕರ್ ಸಿಳಿನ ಮತ್ತು ಸಮಾಜದ ಮುಖಂಡರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ಗಾಳೆಪ್ಪ ಹೆಚ್ ಹರಿಜನ್, ಕನಕ ಟಿವಿ, ಲಕ್ಷ್ಮೇಶ್ವರ. ಇದನ್ನ ವಿದ್ಯಾರ್ಥಿಗಳಿಗೆ ಆಯ್ತು, ನೌಕರಿ ಸಂಬಂಧ ಆಯ್ತು, ಒಂದು ಜಾತಿ ಪ್ರಮಾಣ ಪತ್ರ ಸಂಬಂಧ ಹಾಕ್ತಿದ್ರು. ಆನ್ಲೈನಲ್ಲಿ ಹಾಕ್ತಿರ್ಲಿ ಅಥವಾ ಇಲ್ಲಿ ಆಫೀಸಿಗೆ ಬಂದು ಆಫ್ಲೈನ್ ಅರ್ಜಿ ಕೊಡಬೇಕಾದ್ರೆ ಆಯ್ತು, ಆನ್ಲೈನ್ ಹಾಕಿದ್ರೂ ಸದ್ಯಕ್ಕೆ ಎಲ್ಲ ಪ್ರಮಾಣ ಪತ್ರಗಳನ್ನು ಒದಗಿಸಿದ್ರು ಕೂಡ ಅಪ್ಲಿಕೇಶನ್ಗಳು ರಿಜೆಕ್ಟ್ ಆಗ್ತಾರೆ. ಆಮೇಲೆ ಆಫೀಸಿಗೆ ಬಂದು ರಿಕ್ವೆಸ್ಟ್ ಮಾಡ್ಕೊಂಡಾಗ ಇಲ್ಲ ಇದಕ್ಕೆ ಆನ್ಲೈನ್ ಬರೋಂಗಿಲ್ಲ, ಇದು ನೀವು ಆಫ್ಲೈನ್ ಕೊಡಬೇಕಂತೇಳಿ ಆಫ್ಲೈನ್ ಅರ್ಜಿಗಳನ್ನು ಬಳಸ್ಕೊಂಡು ಅದನ್ನು ಕಡೆಯಿಂದ ಇದೇ ಹಾಕಲಾಗಿದೆ ಅಂತೇಳಿ ಉತ್ತರ ಬರೀತಾರೆ. ಅದು ನಿಮ್ಗೆ ನಾವು ಒದಗಿಸ್ತೀವಿ. ವಿನಾಕಾರಣ ಅಂತ ನಮ್ಗೆ ಅನ್ಸಾಗುತ್ತೆ. ಯಾಕಂದರೆ ಎಲ್ಲ ರೀತಿಯಿಂದ ಸರ್ಟಿಫಿಕೇಷನ್ ಕೊಟ್ಟು ಎಲ್ಲ ಮಾಡಿನೂ ಎಲ್ಲ ರೀತಿಯಿಂದ ನಾವು ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಕೊಟ್ಟರೂ ಸದ್ಯಕ್ಕೆ ಬೆಲೆಗಳು ಆಗ್ತಾ ಇರೋದಕ್ಕೆ ನಮಗೆ ಸ್ವಲ್ಪ ಬೇಜಾರಾಗಿದೆ. ಪ್ಲಸ್ ಇದರಿಂದ ಎಷ್ಟೋ ಮಂದಿ ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ಪನ್ನು ಕಳ್ಕೊಂಡಿದ್ದಾರೆ. ಅದು ಪೇರೆಂಟ್ಸಿಗೆ ಅದು ಬೇಜಾರಾಗಿ ಭಾಳ ಮಂದಿ ಇವತ್ತು ಇಟ್ಕೊಂಡು ಮಾತಾಡೋಕ್ಕಂತ ಬಂದಿದೆ. ಯಾಕಂದ್ರೆ ಭಾಳ ಮಂದಿ ಒಂದಲ್ಲ ಎರಡಲ್ಲ ಮೂರಲ್ಲ ಕೇಸ್, ಒಂದು 20-22 ಕೇಸ್ಗಳಾಗಿದೆ. ಎಲ್ಲರೂ ಅದನ್ನು ಸಮಸ್ಯೆ ಅನುಭವಿಸ್ತಾರೆ. ಎಲ್ಲ ಬಂದವರು ಪ್ರತಿಯೊಬ್ಬರು ಒಂದು ಸಲ ಅರ್ಜಿ ಹಾಕಿದ್ದ ತಾನಾಗಿ ಯಾವತ್ತೂ ಉತ್ತರ ಬಂದಿಲ್ಲ. ಆಫೀಸಿಗೆ ಒಂದು 8 ಸಲ ಓಡಾಡಿಕೊಂಡು 3-4 ತಾಸಲ್ಲಿ ಕಾದು ಪ್ರತಿಯೊಬ್ಬರ ಅಪ್ಲಿಕೇಶನ್ ಸಂಬಂಧ ಬಡದಾಡ್ಕೊಂಡಿದ್ದನ್ನು ನನ್ನ ಪರಿಸ್ಥಿತಿ ಸರಳಾಗಿ ಯಾವತ್ತೂ ಕೆಲಸ ಇಲ್ಲ. ದಯವಿಟ್ಟು ತಮ್ಮಲ್ಲಿ ಇನ್ನೂ ವಿನಂತಿ ಮಾಡ್ಕೊಂಡು ಇದ್ರ ಬಗ್ಗೆ ತಾವು ಗಮನ ಹರಿಸಬೇಕು. ಹಾಕಿದ ಅಪ್ಲಿಕೇಶನ್ಗೆ ಉತ್ತರ ತಾವೆಲ್ಲ ಮೊದಲು ಹೇಳಿದಂಗೆ ನೀವು ಕೊಟ್ಟರೆ ಅದನ್ನು ಒಳಗೆ ಚರ್ಚೆ ಮಾಡಿ ಸರ್ಕಾರ ಆದೇಶ ಖಂಡಿತ